ನೋಡಿ ಫ್ರೆಂಡ್ಸ್, ಇದು ಯಾವುದೇ ತರ ಜೋಗ ಜಲಪಾತ ಅಲ್ಲ, ಇದು ಒಂಥರ ಮಿನಿ ಜೋಗ ಅಂತ ಹೇಳ್ಬೋದು. ನೋಡಿ ಫಾಲ್ಸ್ ಹೆಂಗಿದೆ. ಇದು ಕೆಮ್ಮಣ್ಗುಂಡಿ ಫಾಲ್ಸ್ ತರ ಇದೆ, ಮಿನಿ ಕೆಮ್ಮಣ್ಗುಂಡಿ ಫಾಲ್ಸ್ ತರ ಕೆಂಪುಗಿದೆ ನೀರು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಕೆಂಪಗಿರೋ ಮಣ್ಣನ್ನ ಕೊಚ್ಕೊಂಡು ಹೋಗ್ತಾ ನೀರಿನ ಕಲರ್ ಕೆಂಪಾಗಿದೆ. ಈಗ ಕರೆಕ್ಟಾಗಿ ಒಂದು ಸೈಂಟಿಫಿಕ್ ರೀಸನ್ ಹೇಳ್ದಾಗ ಗೈಸ್ ಇವನು. ಸರ್ ನೋಡಿ ಗೈಸ್, ಅದು ತುಂಗಭದ್ರಾ ನದಿ ಅಲ್ಲ, ಸಾರಿ ತೊಡರ್ ನದಿ ಅದು. ನೋಡಿ ಗೈಸ್, ಈಗ ಪ್ರೇಕ್ಷಕರೆಲ್ಲ ತೊಡರ್ ಫಾಲ್ಸ್ ನ ನೋಡಕ್ ಬರ್ತಾ ಇದ್ದಾರೆ. ಇವನು ಇದನ್ನಲ್ಲಿ ಇವನು ದಾವಣಗೆರೆಯಿಂದ ಬಂದಿದ್ದಾನೆ ನೋಡಕ್ಕೆ. ಇವನು ಇದನ್ನಲ್ಲ ತರುಣ್ ಅಂತ. ಇವನು ತರುಣ್ ಬಂದ್ಬಿಟ್ಟು ಬಿಜಾಪುರದಿಂದ ಬಂದಿದ್ದಾನೆ ತೊಡರ್ ಫಾಲ್ಸ್ ನೋಡಕ್ಕೆ. ಸೊ ಇವನೇ ಈ ನನ್ನ ಮಗನೇ ಕಾರಣ ಇದಕ್ಕೆ ಕಾಲಿಟ್ಬಿಟ್ಟು ಕುಸ್ಬಿಟ್ಟಿದೆ ಎಲ್ಲ. ಸೊ ಲೋ ತರುಣ್, ಮತ್ತೆ ನಾವು ಬರ್ಬೇಕು ಗುರು, ನಮಗೆ ರೋಡ್ ಎಲ್ಲ ಸೀಸ್ ಮಾಡಿಸ್ಬೇಡ, ಸೈಡಿಂದ ಹೋಗ್ಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮ್ಮ ಸೊ ನೋಡಿ ಗೈಸ್, ತರುಣ್ ಇಲ್ಲಿ ಕಾಲಿಟ್ಟಿದ್ದಕ್ಕೆ ಸ್ಲೈಡ್ ಆಗಿಬಿಟ್ಟಿದೆ. ಸೊ ದಯವಿಟ್ಟು ಅಲ್ಲಿ ಇಡಬೇಡ ತರುಣ್, ನಾವು ಮತ್ತೆ ರೋಡ್ ದಾಟಬೇಕು ವಾಪಸ್. ಸೊ ಇದು ಗೈಸ್ ತೊಡರ್ ಫಾಲ್ಸ್ನ ಎಕ್ಸ್ಪ್ಲೋರೇಷನ್. ಇದು ಪಕ್ಕದಲ್ಲಿದೆಲ್ಲ ಈ ಗೋಡೆ, ಇದು ಮೇಲೆ ಹೈವೇ ಕಟ್ತಾ ಇದ್ದಾರೆ. ಸೊ ಈ ಹೈವೇ ಹಿಂಗೆ ಮಂಗಳೂರು ತನಕ ಹೋಗ್ತದಂತೆ. ಸೊ ಇನ್ನು ಎಷ್ಟು ವರ್ಷ ಆಯ್ತದ ಗೊತ್ತಿಲ್ಲ. ಸೊ ಮೇ ಬಿ ನಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ನನಗೆ ಮದುವೆಯಾಗಿ ಮಕ್ಕಳಾಗಿ ಮೇಲೆ ಮೇ ಬಿ ನಾನು ಈ ಹೈವೇಲಿ ಮಂಗಳೂರಿಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಓಕೆ ಗಾಯ್ಸ್, ಹಿಂಗೆ ಹೇಳ್ತಾ ನಾನು ಮತ್ತು DJ ಸೈನ್ ಆಫ್ ಮಾಡ್ತಾಯಿದ್ವಿ. ಓಕೆ ಬಾಯ್.